ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲು ಹೊಂದ್ಕೊಂಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲು ಹೊಂದ್ಕೊಂಡ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹೊಸ ಇನ್ಫಾರ್ಮೇಷನ್ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಹೊಸ ಯೋಜನೆಗಳ ಮಾಹಿತಿ ಬಂದಿದೆ. ಸಿದ್ದರಾಮಯ್ಯ ಸರ್ಕಾರದ ಯುವ ನಿಧಿ ಅಂತ ಒಂದು ಸ್ಕೀಮ್ ಇದೆ. ಇವಾಗ ಇಲ್ಲಿ ಹಲವಾರು ಸ್ಕೀಮ್ಗಳು ಬಿಟ್ಟಿದ್ದಾರೆ ಅವರು. ಇವಾಗ ಯುವ ನಿಧಿ ಸ್ಕೀಮ್ ಬಗ್ಗೆ ಮಾಹಿತಿ ಬಂದಿದೆ. ಇದರಲ್ಲಿ ನಿಮಗೆ ಯುವ ನಿಧಿ ನೋಂದಣಿ ಆರಂಭವಾಗಿದೆ. ಇವಾಗ ಇದರಲ್ಲಿ ಯಾವ ರೀತಿ ನೋಂದಣಿ ಮಾಡಬೇಕು, ಅಪ್ಲೈ ಹೇಗೆ ಮಾಡಬೇಕು, ಇದರ ಬಗ್ಗೆ ಏನೇನಂತ ಸಂಪೂರ್ಣ ವಿಡಿಯೋ ಹೇಳ್ತೀನಿ. ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಂಡ್ಕೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSC ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಖಾತರಿ ಯೋಜನೆ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಈಗ ತಮಗೆ ಗೊತ್ತಿರುವ ಹಾಗೆ ಗೃಹಜ್ಯೋತಿ ಬಗ್ಗೆ ತಮಗೆಲ್ಲರೂ ಮಾಹಿತಿ ಗೊತ್ತಿದೆ. ಹಾಗೂ ಗೃಹಲಕ್ಷ್ಮಿ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ. ಶಕ್ತಿ ಯೋಜನೆ ಬಗ್ಗೆ ಇನ್ನೂ ಪ್ರಾರಂಭ ಆಗಿಲ್ಲ ಅದು. ಆಮೇಲೆ ಇವಾಗ ಯುವ ನಿಧಿ ಅಂದರೆ ಡಿಗ್ರಿ ಡಿಪ್ಲೊಮಾ ಇರ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಟೂಡೆಂಟ್ಗಳಿಗೆ ಒಂದು ಯುವ ನಿಧಿ ಸ್ಕೀಮ್ ಅಂತ ಬಂದಿದೆ. ಇದರಲ್ಲಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಇವಾಗ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಇದರಲ್ಲಿ ಸ್ಟೂಡೆಂಟ್ಗಳಿಗೆ 1500ರಿಂದ 3000 ಪ್ರತಿ ತಿಂಗಳ ಅಮೌಂಟ್ ಬರ್ತಂತೆ ಮಾಹಿತಿ ಬಂದಿದೆ. ಅದು ಯಾರಿಗೆ ಬರುತ್ತೆ, ಯಾರು ಎಲಿಜಿಬಲ್ ಇದ್ದೀರಾ, ಯಾವ ವರ್ಷದಲ್ಲಿ ಪಾಸ್ ಆದವ್ರಿಗೆ ಬರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇವರು ಸರ್ಕಾರದ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಆಡಳಿತ ರಾಜ್ಯದ ಪದವೀಧರ ಡಿಪ್ಲೊಮಾ ಪಡೆದ ನಿರುದ್ಯೋಗಿ ವಿದ್ಯಾವಂತ ಯುವ ಜನರಿಗೆ ನಿರುದ್ಯೋಗ ಭತ್ಯೆ ಪಾವತಿಸಲು ಕರ್ನಾಟಕ ಯುವ ನಿಧಿ ಯೋಜನೆ ಜಾರಿಗೆ ತರುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. 1500 ರೂಪಾಯಿಯಿಂದ 3000 ಯುವ ನಿಧಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಸರ್ಕಾರ ಆದೇಶ ಸಂಖ್ಯೆ ಇಲ್ಲಿ 3/6/2023 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆದೇಶ ಮಾಡಿದ್ದು ಯುವ ನಿಧಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಷರತ್ತು ಮತ್ತು ನಿಬಂಧನೆ ಕೊಟ್ಟಿದ್ದಾರೆ. ಅವು ಏನಿವೆ ಅಂದರೆ, ಮೊದಲನೇದಾಗಿ ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದರೂ ಉದ್ಯೋಗ ಲಭಿಸದ ಇರುವ ಕನ್ನಡಿಗರಿಗೆ ಮಾತ್ರ ಯೋಜನೆ ಅನ್ವಯವಾಗುತ್ತೆ ಕೊಟ್ಟಿದ್ದಾರೆ. ಆಮೇಲೆ ಈ ಸೌಲಭ್ಯವು 2 ವರ್ಷಗಳ ಅವಧಿಗೆ ಮಾತ್ರ ಇರುತ್ತದೆ ಅಂತ ಕೊಟ್ಟಿದ್ದಾರೆ. 2 ವರ್ಷದ ಅವಧಿಯೊಳಗೆ ಉದ್ಯೋಗ ದೊರೆತಲ್ಲಿ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಸೌಲಭ್ಯ ಸಿಗುವುದಿಲ್ಲ ಅಂತ ಬಂದ್ ಮಾಡಿ ಎಂದು ಕೊಟ್ಟಿದ್ದಾರೆ. ಭತ್ಯೆಯನ್ನು DBT ಮೂಲಕ ಒದಗಿಸಲು ಉದ್ದೇಶಿಸಲಾಗಿದ್ದು, ಫಲಾನುಭವಿಗಳ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ. ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು. ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆ ಅಥವಾ ಘೋಷಿಸಲು ವಿಫಲವಾದರೆ ದಂಡ ವಿಧಿಸಲೆಂದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಯೋಜನೆಗೆ ಯಾರು ಅರ್ಹರಂತ ಕೊಟ್ಟಿದ್ದಾರೆ ನೋಡಬಹುದು. ಉನ್ನತ ವ್ಯಾಸಂಗಕ್ಕಾಗಿ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುವರೆಂದು ಕೊಟ್ಟಿದ್ದಾರೆ. ಯೋಜನೆಗೆ ಅರ್ಹರಾಗದೇ ಇರೋರು ಕೊಟ್ಟಿದ್ದಾರೆ ಅವರು. ಆಮೇಲೆ ಶಿಕ್ಷಕ ಅಪ್ರೆಂಟಿಸ್ ಪಡೆಯುತ್ತಿರೋರು ಇದಕ್ಕೆ ಅರ್ಹರಲ್ಲ. ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರೋರು ಇದಕ್ಕೆ ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆಗಳಲ್ಲಿ ಹಾಗೂ ಬ್ಯಾಂಕುಗಳಲ್ಲಿ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡುವವರಿಗೆ ಇದಕ್ಕೆ ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ. ಈ ಆದೇಶವನ್ನು ಸಚಿವ ಸಂಪುಟ ಬಗ್ಗೆ ಮಾಹಿತಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಗಳು ಅಂತ ಕೊಟ್ಟಿದ್ದಾರೆ. ಇನ್ನೂ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿಗಾಗಿ ಮುಖ್ಯಮಂತ್ರಿ ಅವರ ಅಪಾರ ಮುಖ್ಯ ಕಾರ್ಯದಿಂದ ಕೊಟ್ಟಿದ್ದಾರೆ. ವೈದ್ಯಕೀಯ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ ಮೇಲೆ ತಗೊಳ್ತಾ ಇದ್ದರೆ ಅವರು ಯಾವುದೇ ಅರ್ಹರಂತ ಕೊಟ್ಟಿದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆಪ್ತ ಕಾರ್ಯದರ್ಶಿ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ, ಭವನ ಕಟ್ಟಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಇವಾಗ ನೇರವಾಗಿ ಅಪ್ಲೈ ಹೇಗೆ ಮಾಡೋದು ನೋಡೋಣ. ಓಕೆ ಫ್ರೆಂಡ್ಸ್, ತಮಗೆ ಗೊತ್ತಿರೋ ಇದು ವೆಬ್ಸೈಟ್ ಆಗಿದೆ. ಇದನ್ನು ವಿಡಿಯೋಗಳು ಲಿಂಕಲ್ಲಿ ಕೊಡ್ತೀನಿ. ನೇರವಾಗಿ ಅಪ್ಲೈ ಮಾಡೋದು ನೋಡೋಣ. ಇಲ್ಲಿ ನೋಂದಣಿ ಪ್ರಕ್ರಿಯೆ ಆರಂಭ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಇದು ಕೊಟ್ಟಿದ್ದಾರೆ. ಯುವ ನಿಧಿ ಅಂತ ಕಾಣ್ತಾಯಿಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಇದು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಫಸ್ಟ್ ಟೈಮ್ ಮಾಡ್ತಾರೆ. ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾಯಿಲ್ಲ, ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಅರ್ಜಿನ ಸಲ್ಲಿಸ್ಬೋದು. ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. OTP ಬಂದರೆ ನೀವು ಅದನ್ನೇ ರಿಸೆಂಡ್ ಮಾಡಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಒಂದು ನಿಮಿಷ. ಹಾಗೆ ಮತ್ತೆ ಲಾಗಿನ್ ಅಂದರೆ ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮದು ಫೋನ್ ನಂಬರ್ ಅಥವಾ ಇಮೇಲ್ ID ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಂತ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕೈತಿ. ಇವಾಗ ಲಾಗಿನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಆದಮೇಲೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಸೇವಾ ಸಿಂಧು ಅಂತ ನೋಡ್ಬೋದು.
ಈ ರೀತಿ ಸರ್ವಿಸ್ ಪ್ಲೇಸ್ ಅಂತ ಬರುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಹೋಗಬೇಕಾಗುತ್ತೆ ನೀವು. ಫ್ರೆಂಡ್ಸ್ ಇಲ್ಲಿ ಸರ್ಚ್ ಬರಲಿ ಯುವ ಅಂತ ಟೈಪ್ ಮಾಡಿ ಸಾಕು, ಯುವ ನಿಧಿ ಅರ್ಜಿ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ದಿ ಚೆಕ್ ಅಕಾಡೆಮಿ ಡೀಟೇಲ್ಸ್ NELD ಪೋರ್ಟಲ್ ಅಂತ ಕೊಟ್ಟಿದ್ದಾರೆ. ನೀವು ಫಸ್ಟು ಅಪ್ಲೈ ಮಾಡೋಕ್ಕಿಂತ ಮುಂಚೆ NELD ಪೋರ್ಟಲ್ ಹೋಗಿ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ಈ ರೀತಿ ಪೇಜ್ NELD ಪೋರ್ಟಲ್ ಓಪನ್ ಆಗುತ್ತೆ. ಈ ನೋಡಿ NELD ಪೋರ್ಟಲ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ಅಂತ, ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ 1500 ರೂಪಾಯಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯುವ ನಿಧಿ ಎಲಿಜಿಬಿಲಿಟಿ ಚೆಕ್ ಅಂತ ಕಾಣ್ತಿದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸ್ವಾಗತ, ಯುವ ನಿಧಿ ಯೋಜನೆಗೆ ಅರ್ಹತೆಯನ್ನು ಪರಿಶೀಲಿಸಲು ನಿಮ್ಮ ಸಹಾಯ ಮಾಡಲು ನಿಮ್ಮ ವರ್ಚುವಲ್ ಸಹಾಯಕನಾಗಿದ್ದೇನೆ ಅಂತ ಹೇಳಿದರೆ ಇಲ್ಲಿ ಪ್ರಶ್ನೆ ಬರುತ್ತೆ. 2023 ಪದವಿ ಹೊಂದಿದ್ದಾರೆ ಅಂತ ಕೇಳುತ್ತೆ. ಎಸ್ ಅಂತ ಹಾಕಿ ದಯವಿಟ್ಟು ನಿಮ್ಮ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ಡಿಪ್ಲೊಮಾ ಅಥವಾ ಪದವಿ ಯಾವುದಿದೆ ಅದನ್ನು ಹಾಕಬೇಕಾಗುತ್ತೆ. ಎರಡೇ ಇದಕ್ಕೆ ಇರ್ತವೆ, ಪದವಿ ಅಂತ ಹಾಕೋಣ. ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿ, ನಿಮ್ಮ ಯಾವುದು ಯೂನಿವರ್ಸಿಟಿ ಇರಲ್ಲ ಆ ಕಾಲೇಜದ ನೇಮ್ ಹಾಕಬೇಕಾಗುತ್ತೆ. ಯೂನಿವರ್ಸಿಟಿ ನೇಮು ಎಕ್ಸಾಂಪಲ್ ಆಗಿ RCUB ಹಾಕಿ ತೋರಿಸ್ತೀನಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು. ನಮ್ಮ ಹತ್ರ ಯಾವುದೇ ರೀತಿ ನಂಬರ್ ಇಲ್ಲ. ಇವಾಗ ರಿಜಿಸ್ಟರ್ ನಂಬರ್ ಹಾಕಿ ನೀವು ಮಾಡಿದ್ರೆ ನೆಕ್ಸ್ಟ್ ಪ್ರೊಸೆಸ್ ತೋರಿಸುತ್ತೆ. ಇದನ್ನು ತಗೊಂಡ ನಂತರ ಮತ್ತೆ ತಿರುಗಾಳಿ ಈ ಪೇಜಿಗೆ ಬಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಸ್ವಯಂ ಘೋಷಣೆ ಅಂತ ಕೊಟ್ಟಿದ್ದಾರೆ. ನಾನು ಕರ್ನಾಟಕದ ಗೃಹ ನಿವಾಸಿಯಾಗಿರುತ್ತೇನೆ. ಆಮೇಲೆ 2023 ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿಯನ್ನು ಪಾಸಾಗಿದ್ದೇನೆ. ನಾನು ಉನ್ನತ ಶಿಕ್ಷಣಕ್ಕೆ ವ್ಯಾಸಂಗ ಮಾಡುತ್ತಿಲ್ಲ. ನಾನು ಸ್ವಯಂ ಉದ್ಯೋಗಿ ಆಗಿಲ್ಲ. ಆಮೇಲೆ ನಾನು ESI PF ರಾಷ್ಟ್ರೀಯ ಪಿಂಚಣಿ ಯಾವುದೇ ಫಲಾನುಭವಿಯಲ್ಲ. ಹಾಗೂ ನಾನು ಉದ್ಯೋಗಿ ಅಲ್ಲ, ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಉದ್ಯೋಗಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಯುವ ನಿಧಿ ಮಾರ್ಗಸೂಚಿಯನ್ನು ಅರ್ಜಿಯಲ್ಲಿ ಭರ್ತಿ ಮಾಡುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕವಾಗಿ ಕ್ರಮಬದ್ಧವಾಗಿ ನನ್ನ ಅರ್ಜಿಯನ್ನು ಪ್ರಯೋಜನ ತಿರಸ್ಕಾರ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅಂತ ಟಿಕ್ ಮಾಡಿ. ಅಂದರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಆಧಾರ್ ಅಥೆಂಟಿಕೇಷನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ಗೆ KYC ಆಗಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಇವಾಗ KYC ಫಾರ್ಮ್ ಅಂತ. ಇಲ್ಲಿ ಯುವ ನಿಧಿ ಬಂದಿದೆ. ನೇಮು ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡಿ OTP ಅಥವಾ ಫಿಂಗರ್ ಪ್ರಿಂಟ್ ಮೂಲಕ ನೀವು ಇದನ್ನು KYC ಮಾಡ್ಕೋಬೋದು. ಅದು ಓಕೆ ಆದಮೇಲೆ ಮತ್ತೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ. ಅದು ಆಟೋಮೆಟಿಕಾಗಿ ತೊಗೋತ್ತೆ. ಇಲ್ಲಿ ತೊಗೊಂಡ್ರೆ ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ಆಟೋಮೆಟಿಕ್ ಆಧಾರ್ ಕಾರ್ಡ್ ಇರುವಂಥ ಹೆಸರು, ಡೇಟ್ ಆಫ್ ಬರ್ತ್ ಬರುತ್ತೆ. ನಿಮ್ಮ ಜೆಂಡರು ಮೇಲ್ ಫಿಮೇಲ್ ಯಾವುದಿದೆ ಅದನ್ನು ಹಾಕಿ ನೀವು ಫೋಟೋ ಅಥವಾ ಆಧಾರ್ ಕಾರ್ಡಲ್ಲಿ ತೊಗೋದು ಅಥವಾ ಫೋಟೋ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ಸು ಇಲ್ಲಿ ಆಟೋಮೆಟಿಕಾಗಿ ಬಂದಿರುತ್ತೆ. ಪ್ರಸ್ತುತ ವಿಳಾಸ ಮೇಲಿದೆ ಸೇಮ್ ಇದ್ದರೆ ಎಸ್ ಅಂತ ಹಾಕಿ, ನೀವು ಬೇರೆ ಕಡೆ ಇದ್ದರೆ ನೋ ಅಂತ ಹಾಕಿ ಅದನ್ನು ಎಂಟ್ರ್ ಮಾಡ್ಕೋಬೋದು. ಆಮೇಲೆ ಅರ್ಜಿದಾರ ಜಿಲ್ಲೆ ಹೆಸರು, ನಿಮ್ಮದು ಯಾವ ಜಿಲ್ಲೆ ಬರುತ್ತೋ ಆ ಜಿಲ್ಲೆ ಹಾಕಿ. ಆಮೇಲೆ ನಿಮ್ಮ ತಾಲೂಕು ಯಾವುದಿದೆ ಆ ತಾಲೂಕು ಹಾಕಿ. ಆಮೇಲೆ ಕೋರ್ಸನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಪದವಿ ಅಥವಾ ಡಿಪ್ಲೊಮಾ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ತೊಗೋತೀನಿ ಇವಾಗ. ಆಮೇಲೆ UG PG ಆಯ್ಕೆ ಮಾಡಿ ಯಾವುದಿದೆ ಅಂತ ಕೊಟ್ಟಿದ್ದಾರೆ. UG ಹಾಕಿ PG ಹಾಕಿ ನಿಮ್ಮ ಇಲ್ಲಿ ಕಾಲೇಜ್ ಮತ್ತು ಹೆಸರು ಹಾಕಬೇಕಾಗತ್ತೆ. ನಿಮ್ಮದು ಯಾವ ಕಾಲೇಜ್ ಇದೆ ಅದನ್ನು ಹಾಕಿ. ಆಮೇಲೆ ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ, ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ಆ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ಅಭ್ಯರ್ಥಿ ಹೆಸರು ಅಂಕಪಟ್ಟಿಲಿರುವಂತೆ ನಿಮ್ಮದು PUC ಅಥವಾ SLC ಮಾರ್ಕ್ ಇರುವಂತೆ ಅಂಕಪಟ್ಟಿ ಹೆಸರು ಹಾಕಬೇಕಾಗುತ್ತೆ. ಕಾಲೇಜಿನ ಹೆಸರನ್ನು ಹಾಕಬೇಕಾಗುತ್ತೆ. ಫಲಿತಾಂಶ ದಿನಾಂಕ ಅದನ್ನು ಡೇಟ್ ಎಂಟ್ರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಯಾವುದಿದೆಯೋ ಅದನ್ನು ಡಿಗ್ರಿ ಡಿಪ್ಲೊಮಾ ರೇಷನ್ ಕಾರ್ಡು ಇದು ಮೂರಲ್ಲಿ ಕೊಟ್ಟಿದ್ದಾರೆ. ಯಾವುದರ ಒಂದು ನೀವು ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ತೊಗೊಂಡು ಅಥವಾ ಡಿಗ್ರಿ ನಡೀತೆ ಅದು ಯಾವುದು ತೊಗೋತೀರ ಅದನ್ನು ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ಪಾಸಿಂಗ್ ಇಯರ್ ಹಾಕಬೇಕಾಗುತ್ತೆ. ಎಕ್ಸಾಂಪಲು 2022 ತೊಗೊಳ್ಳೋಣ. ಆಮೇಲೆ PUC CBSE ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಾಗುತ್ತೆ. PUC ವಿದ್ಯಾರ್ಥಿ ಪ್ರಕಾರ ಯಾವುದು ಆರ್ಟ್ಸು ಕಾಮರ್ಸ್ ಸೈನ್ಸ್ ಆಗಬೇಕಾಗುತ್ತೆ. SSLC ಬಗ್ಗೆ ಇಲ್ಲಿ ಮಾಹಿತಿ ಹಾಕಬೇಕಾಗುತ್ತೆ ಎಲ್ಲವೂ. ಆಮೇಲೆ SLC CBSE ಯಾವುದು ಹಾಕಬೇಕಾಗುತ್ತೆ. SLC ಪ್ರಕಾರ ನಿಯಮ SLC ಯಾವ ರೀತಿ ಆ ರೀತಿ ನೇಮಕಾಗುತ್ತೆ. ಅಪ್ಲಿಕೇಶನ್ ಕಮ್ಯುನಿಕೇಷನ್ ಲಿಸ್ಟ್ ಅರ್ಜಿದಾರ ಸಂಪರ್ಕ ವಿಳಾಸ, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID ಹಾಕಬೇಕಾಗುತ್ತೆ. ಜಾತಿ ಕೆಟಗರಿ ಯಾವುದಿದೆ ಅದನ್ನು ಹಾಕಿ. ST SC OBC ಎಲ್ಲವಿದೆ ಯಾವುದಿದೆ ಅದನ್ನು ಹಾಕಿ. ಅಂಗವಿಕಲಿದ್ರೆ ಎಸ್ ಅಂತ ಹಾಕಿ ಅಥವಾ ಇಲ್ಲದ್ರೆ ನೋ ಅಂತ ಹಾಕಿ. ಲಾಸ್ಟಿಗೆ ಇಲ್ಲಿರ್ತಕ್ಕಂಥ ವರ್ಡ್ ಕ್ಯಾಪ್ಚಾವನ್ನು ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಅಲ್ಲಿಂದ ನೀವು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿದ್ದು ಒಂದು ಸರಿ ತೋರಿಸುತ್ತೆ. ಅಥವಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಮಾಡಿಕೊಂಡು ಅಲ್ಲಿಂದ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಅದೊಂದು ರೆಫರೆನ್ಸ್ ನಂಬರ್ ಬರುತ್ತೆ, ಪ್ರಿಂಟ್ ಬರ್ತದೆ ನಿಮ್ಮ ಹತ್ರ ಇಟ್ಕೊಂಡು.
ಸೇಫ್ ಆಗಿರ್ಬೋದು. ಅಮೌಂಟ್ ಜಮಾ ಆದ ನಂತರ ಚೆಕ್ ಮಾಡ್ಕೋಬೋದು ಡಿ ಬಿ ಟಿ ಮೂಲಕ ಎಲ್ಲವೂ ಮಾಹಿತಿ ಬಂದಿರುತ್ತದೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಒಂದು ಎಲ್ಲ ಮಾಹಿತಿ ಹೇಳಿದ್ದೀನಿ. ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.